ಹೊತ್ತಿಸಿದ ಕಿಡಿಗೆ ಇಡೀ ನಾಗಮಂಗಲ ಹೊತ್ತಿ ಉರಿದಿದೆ. ಆದರೆ ಅದೇ ಕಿಡಿ ಈಗ ಕಣ್ಣೀರ ಕೋಡಿ ಹರಿಸಿದೆ. ಆರೋಪಿಗಳು ಜೈಲು ಪಾಲಾಗ್ತಾ ಇದ್ದಂತೆ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನಾಗಮಂಗಲದಲ್ಲಿ ಕತ್ತಲ ರಾತ್ರಿಯ ಕೊಳ್ಳಿ ದೆವ್ವಗಳು ಅಟ್ಟಹಾಸ ಮೆರೆದಿವೆ. ಕಿಡಿಗೇಡಿಗಳು ಇಡೀ ನಾಗಮಂಗಲಕ್ಕೆ ಬೆಂಕಿ ಇಟ್ಟಿದ್ದಾರೆ. ಪೊಲೀಸ್ ಠಾಣೆ ಮುಂದೆಯೇ ದುಷ್ಕೃತ್ಯ ಮೆರೆದಿದ್ದಾರೆ. ಅಂಗಡಿಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ಕೋಮು ದಳ್ಳೂರಿಗೆ ಕಾರಣರಾದ ದುರುಳರನ್ನ ಹಾಕಿ ಹೆಡೆಮುರಿ ಕಟ್ಟಿದೆ. ಬೆಂಕಿ ಇಟ್ಟ 52 ದುಷ್ಕರ್ಮಿಗಳು ಜೈಲು ಪಾಲು. ಕುಸಿದು ಬಿದ್ದು ಆರೋಪಿ ತಾಯಿ ಕಣ್ಣೀರು. ನಾಗಮಂಗಲದಲ್ಲಿ ಬೆಂಕಿ ಇಟ್ಟ 52 ದುಷ್ಕರ್ಮಿಗಳನ್ನ ಪೊಲೀಸರು ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಆರೋಪಿಗಳಿಗೆ ಕೋರ್ಟ್ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿದೆ. ಬಳಿಕ ಎಲ್ಲ ಆರೋಪಿಗಳನ್ನ ಪೊಲೀಸರು ಜೈಲಿನತ್ತ ಕರೆದೊಯ್ದರು. ಈ ವೇಳೆ ಆರೋಪಿಗಳ ತಾಯಂದಿರು ಏಕಾಏಕಿ ಕುಸಿದು ಬಿದ್ಬಿಟ್ರು. ಮಕ್ಕಳು ಜೈಲು ಪಾಲಾದ ಸುದ್ದಿ ತಿಳಿಯುತ್ತಿದ್ದಂತೆ ಕೋರ್ಟ್ ಮುಂದೆ ಜಮಾಯಿಸಿದ್ದ ತಾಯಂದಿರು ಕುಸಿದು ಬಿದ್ರು. ಎದೆ ಬಡಿದುಕೊಂಡು ಕಣ್ಣೀರು ಹಾಕಿದ್ರು. ನಿಜಕ್ಕೂ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ನಾಗಮಂಗಲದಲ್ಲಿ ಹೊತ್ತಿದ ಕೋಮು ದಳ್ಳೂರಿಯ ಕಿಚ್ಚು ಈಗ ಕಣ್ಣೀರ ಕೋಡಿಯನ್ನ ಹರಿಸುತ್ತಿರೋದಂತೂ ಸುಳ್ಳಲ್ಲ. ಆನಂದ್, ರಂಜಿತ್, ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಾಗಮಂಗಲ ಬೆಂಕಿಗೆ ಇಡೀ ಕರ್ನಾಟಕವೇ ಬೆಚ್ಚಿ ಬಿದ್ದಿದೆ. ಕೋಮು ದಳ್ಳೂರಿಯನ್ನ ಕಂಡು ಶಾಕ್ ಆಗಿದೆ. ಆದರೆ ಈ ಬೆಂಕಿ ಜ್ವಾಲೆಯಲ್ಲೂ ರಾಜಕಾರಣ ನಡೀತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೋಮು ದಳ್ಳೂರಿಗೆ ನಾಗಮಂಗಲ ಧಗಧಗ ಅಂತ ಹೊತ್ತಿ ಉರಿದಿದೆ. ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಕೊತ ಕೊತ ಅಂತ ಕುದಿತಿದೆ. ದುರಂತ ಅಂದ್ರೆ ಈ ಕುದಿಯೋ ಜ್ವಾಲೆಯಲ್ಲೂ ರಾಜಕಾರಣಿಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಎಫ್ಐಆರ್ನಲ್ಲೂ ರಾಜಕಾರಣಿಗಳ ಓಲೈಕೆ ರಾಜಕಾರಣ. ಹಿಂದೂಗಳ ಮೇಲೆ ನಡೆಯುತ್ತಿದೆಯಾ ದೌರ್ಜನ್ಯ? ಕೋಮುಗಲಭೆ ಸಂಬಂಧ ಈಗಾಗಲೇ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 23 ಹಿಂದೂಗಳು 30 ಮಂದಿ ಮುಸ್ಲಿಮರ ವಿರುದ್ಧ ಎಫ್ಐಆರ್ ಆಗಿದೆ. ಆದರೆ ಈ ಎಫ್ಐಆರ್ನಲ್ಲೂ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಿದ್ಯಾ ಅನ್ನೋ ಅನುಮಾನ ಮೂಡಿದೆ. ಕಾರಣ ಎಫ್ಐಆರ್ನಲ್ಲಿ A1 ನಿಂದ A23 ಆರೋಪಿಗಳು ಕೇವಲ ಹಿಂದೂಗಳೇ. ಆದರೆ ಕಲ್ಲು ತೂರಿದವರು, ಪೆಟ್ರೋಲ್ ಬಾಂಬ್ ಎಸೆದವರು ಆರೋಪಿಗಳ ಪಟ್ಟಿಯಲ್ಲಿ A24 ಇಂದ ಶುರುವಾಗುತ್ತೆ. ವೋಟ್ ಬ್ಯಾಂಕ್ ಉಳಿಸಿಕೊಳ್ಳೋಕೆ ಅಮಾಯಕರು ಬಲಿಯಾದ್ರ ಅನ್ನೋದೇ ಸಂಶಯ. ಅಲ್ಪಸಂಖ್ಯಾತರ ಓಲೈಕೆಗೆ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಯುತ್ತಿದೆಯಾ ಅನ್ನೋದೇ ಈಗಿರೋ ಅನುಮಾನ. ಕಾರಣ ಗಣೇಶ ಮೆರವಣಿಗೆ ಮಾಡುತ್ತಿದ್ದವರಿಂದಲೇ ಪ್ರಚೋದನೆ ನಡೆಯುತ್ತಿದ್ದಂತೆ. ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಮಾಡುತ್ತಿದ್ದ ಗುಂಪು ಜೈ ಶ್ರೀರಾಮ್ ಘೋಷಣೆ ಕೂಗಿದಂತೆ. ಬಳಿಕ 2 ಗುಂಪುಗಳು ಪರಸ್ಪರ ಕಲ್ಲು ತೂರಾಟ ನಡೆಸಿದ್ರಂತೆ.
ಕಲ್ಲು ತೂರಾಟ ಜೋರಾಗ್ತಿದ್ದಂತೆ ಉದ್ರಿಕ್ತರ ಗುಂಪಿನಲ್ಲಿದ್ದ ಓರ್ವ ಅಲ್ಲಾಹು ಅಕ್ಬರ್ ಘೋಷಣೆ ಕೂಗಿದ್ದಂತೆ ಪರಿಸ್ಥಿತಿ ಹತೋಟಿಗೆ ತರಲು ಪ್ರಯತ್ನಿಸಿದ್ರು. ಮಾರಕಾಸ್ತ್ರಗಳನ್ನು ತಂದು ಪರಸ್ಪರ ಪ್ರಚೋದನಾತ್ಮಕ ಘೋಷಣೆ ಕೂಗಿದ್ದಾರಂತೆ. ಬಳಿಕ ಎರಡು ಗುಂಪಿನವರು ಅನ್ಯ ಕೋಮಿನವರ ಮಳಿಗೆಗಳು ಹಾಗೂ ವಾಹನಗಳಿಗೆ ಬೆಂಕಿ ಹಾಕಿದ್ರು ಅಂತ ದೂರಿನಲ್ಲಿ ಉಲ್ಲೇಖವಾಗಿದೆ. ಇದನ್ನೆಲ್ಲ ನೋಡ್ತಿದ್ರೆ ಬೆಂಕಿಯ ಜ್ವಾಲೆಯಲ್ಲೂ ರಾಜಕಾರಣ ನಡೆಯುತ್ತಿದೆಯಾ ಅನ್ನೋ ಅನುಮಾನ ಮೂಡಿರೋದಂತೂ ಸುಳ್ಳಲ್ಲ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕಿಡಿಗೇಡಿಗಳ ಕೃತ್ಯಕ್ಕೆ ನಾಗಮಂಗಲ ಕೊತ ಅಂತ ಕುದಿಯುತ್ತಿದೆ. ನಾಗಮಂಗಲದ ಕಿಚ್ಚಿನಲ್ಲಿ ಪಾಲಿಟಿಕ್ಸ್ ಕಾವು ಜೋರಾಗ್ಬಿಟ್ಟಿದೆ. ಆಡಳಿತ ವಿರೋಧ ಪಕ್ಷದ ನಾಯಕರ ಒಬ್ಬರ ಮೇಲೆ ಮತ್ತೊಬ್ಬರು ಬೆಂಕಿ ಉಗುಳುತ್ತಿದ್ದಾರೆ. ಇನ್ನು ಗೃಹ ಸಚಿವರಂತೂ ತನಿಖೆಗೂ ಮೊದಲೇ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಗಣೇಶ ವಿಸರ್ಜನೆ ವೇಳೆ ನಾಗಮಂಗಲ ಧಗಧಗ. ನಾಗಮಂಗಲ ಕಿಚ್ಚಿನಲ್ಲಿ ನಿಗಿ ಪಾಲಿಟಿಕ್ಸ್. ತನಿಖೆಗೂ ಮೊದಲೇ ಕ್ಲೀನ್ ಚಿಟ್ ಕೊಟ್ರ ಭರತ್. ಗೃಹ ಸಚಿವರು ವಿವಾದಾತ್ಮಕ ಹೇಳಿಕೆ ನೀಡೋದು ಇದೇ ಮೊದಲಲ್ಲ. ಹಲವು ಬಾರಿ ನಾಲಿಗೆ ಹರಿಬಿಟ್ಟು ಪೇಚಿಗೆ ಸಿಲುಕಿದ್ರು. ಇದೀಗ ನಾಗಮಂಗಲ ಬೂದಿ ಮುಚ್ಚಿದ ಕೆಂಡದಂತಿದೆ. ಹೀಗಿರುವಾಗ ತನಿಖೆಗೂ ಮೊದಲೇ ಪರಮೇಶ್ವರ್ ಕ್ಲೀನ್ ಚಿಟ್ ಕೊಟ್ಟು ಬಿಟ್ಟಿದ್ದಾರೆ. ಪರಮೇಶ್ವರ್ ಹೇಳಿಕೆಗೆ ದಳಪತಿ ಕೆಂಡಾಮಂಡಲ. ಇದೊಂದು ಜಸ್ಟ್ ಗುಂಪು ಘರ್ಷಣೆಯಂತೆ, ಕೋಮು ಗಲಭೆ ಅಂತ ಹೇಳೋಕೆ ಆಗಲ್ಲ ಎಂದ ಗೃಹ ಸಚಿವರು ಹೇಳಿದ್ದಾರೆ. ಪರಮೇಶ್ವರ್ ಹೇಳಿಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೆರಳಿ ಕೆಂಡವಾಗಿದ್ದಾರೆ. ನಾಗಮಂಗಲ ನಿಗಿ ಪಾಲಿಟಿಕ್ಸ್. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಆ ರೀತಿ ಘರ್ಷಣೆ ಮಾಡ್ಕೊಂಡಿದ್ದಾರೆ. ಕೋಮುಗಲಭೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದನ್ನು. ಇಲ್ಲ ಅದೆಲ್ಲ ಇಮಿಡಿಯೇಟಾಗಿ ಸ್ಪರ್ ಆಫ್ ದಿ ಮೂಮೆಂಟಲ್ಲಿ ಆಗಿರುವಂಥದ್ದು. ಅದಕ್ಕೆ ನಾವು ಹೆಚ್ಚು ಇದನ್ನು ಬೆಳೆಯೋದಕ್ಕೂ ಬಿಡೋದಿಲ್ಲ, ಬಿಟ್ಟು ಇಲ್ಲ. ಪೊಲೀಸ್ನವರು ಅದನ್ನು ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಇದು ಸಣ್ಣ ಘಟನೆ. ಪೆಟ್ರೋಲ್ ಬಾಂಬ್ನ ಎಸೆತಕ್ಕಂಥದ್ದು ಸಣ್ಣ ಘಟನೆನ, ತಲವಾರುಗಳನ್ನು ಬೀದಿಲಿ ಹಿಡ್ಕೊಂಡು ಓಡಾಡ್ತಕ್ಕಂಥದ್ದು ಸಣ್ಣ ಘಟನೆನ. ಇದು ಹಿಂದೂ ಧರ್ಮದಲ್ಲೂ ಕಿಡಿಗೇಡಿಗಳಿದ್ದಾರೆ. ಎಲ್ಲರೂ ಮಾಡೋದಿಲ್ಲ, ಕೆಲವರು ಕಿಡಿಗೇಡಿಗಳಿರ್ತಾರೆ. ಅದನ್ನು ಮಾಡಲೇಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿರ್ತಕ್ಕಂಥದ್ದು. ಎಲ್ಲ ಧರ್ಮದಲ್ಲೂ ಇದ್ದಾರೆ ಕಿಡಿಗೇಡಿಗಳು. ಹಿಂದೂ ಧರ್ಮದಲ್ಲೂ ಕಿಡಿಗೇಡಿಗಳಿದ್ದಾರೆ, ಬೇರೆ ಧರ್ಮದಲ್ಲೂ ಕಿಡಿಗೇಡಿಗಳಿದ್ದಾರೆ. ಈ ಕಿಡಿಗೇಡಿಗಳಿಂದ ಧರ್ಮದ ಮಧ್ಯೆ ಗಲಾಟೆ ಆಗ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಆಗ್ತದೆ. ಅದಕ್ಕೆ ಯಾರು ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ಅದಕ್ಕಾಗಲೇ ಗಮನ ಹರಿಸಿದ್ದಾರೆ. ಹಿಂದೂ ಮುಸಲ್ಮಾನರು ಶಾಂತಿಯಿಂದ ವರ್ತಿಸಬೇಕು. ಸೊ ಅದನ್ನು ಹೇಳ್ತೀನಿ, ಬಂದೋಬಸ್ತ್ ಮಾಡಲಿ. ಬಟ್ ಆದರೆ ಯಾರೂ ಸಹ ಪ್ರವೋಕ್ ಆಗಬಾರ್ದು. ಈಗ ಮುಸ್ಲಿಂ ಬಂಧುಗಳು ಯಾವ ರೀತಿ ಸೌಜನ್ಯವು ನಡ್ಕೋಬೇಕು ಅಂತ ನಾವು ಬಯಸ್ತೀವೋ, ನಮ್ಮ ಹಿಂದೂಗಳು ಸಹ ಅದೇ ರೀತಿ ಇನ್ನೊಂದು ಜನಕ್ಕೆ ತೊಂದರೆ ಆಗಿದಂಗೆ ನಡ್ಕೊಳ್ತಕ್ಕ. ಎರಡೂ ಜನ ಶಾಂತಿಯಾಗಿ ಮಾಡಿದಾಗ ಮಾತ್ರ ಈ ಥರದ ಇನ್ಸಿಡೆಂಟ್ ಆಗದೇ ಇರೋ ಕಾರಣ. ಈ ನಡುವೆ ಕಾಂಗ್ರೆಸ್ ಓಲೈಕೆ ರಾಜಕಾರಣದಿಂದಲೇ ನಾಗಮಂಗಲ ಹೊತ್ತಿ ಉರಿದಿದೆ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಹಿಡಿದು ಮಜಾ ಮಾಡುವಂಥ ಮಜಾವಾದಿಗಳಿವರು. ಹಾಗಾಗಿ ನಾನು ಈ ಘಟನೆಯನ್ನು ತೀವ್ರವಾಗಿ ಖಂಡಿಸ್ತೀನಿ. ಸರ್ಕಾರದ ಅಪ್ರೋಚನ್ನು ಖಂಡಿಸ್ತೀನಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು, ಎಲ್ಲ ಕೋಮುವಾದಿಗಳು ಮತಾಂಧರು ಇವರೆಲ್ಲ ಮಾಡಿರೋದು ಅಂತ. ಇದು ಮತಾಂಧರು ಮಾಡಿರೋ ಕೆಲಸ ಅಲ್ವಾ? ಇದು ಕಮ್ಯುನಲ್ ಕೆಲಸ ಅಲ್ವಾ? ಇದು ನಾಗಮಂಗಲ ಘಟನೆ ರಾಜಕೀಯ ತಿರುವು ಪಡೆದಿದ್ದು, ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಮಾಡ್ತಿದೆ ಅಂತ ದೋಸ್ತಿ ನಾಯಕರು ಆರೋಪಿಸುತ್ತಿದ್ದಾರೆ. ಈ ಪ್ರಕರಣ ಮುಂದೆ ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.